ಅವನ್ಯಾರೋ ಕೆರೆಹಳ್ಳಿ ಅಂತೆ, ಮತ್ತೊಬ್ಬ ಇನ್ಯಾರೋ ಚಕ್ರವರ್ತಿ, ಇವರನ್ನೆಲ್ಲ ಕೇಸ್ ಮಾಡಿ ಆ ಕೇಸ್ಗಳು ದೌರ್ಬಲ್ಯ ಇರುವಂತೆ ಮಾಡಿ ಅವರನ್ನ ಬಿಟ್ಟು ಹಾಕ್ತಾ ಇದ್ದಾರೆ. ಅವರಿಗೆ ಹಿಂದೂ ವಿಚಾರದ ಒಂದು ಮತ್ತೇರಿಸಿದ ಕಾರಣಕ್ಕಾಗಿ ಅವನು ಹಿಂದುತ್ವದ ಬ್ರ್ಯಾಂಡ್ ನಲ್ಲಿ ಇಡೀ ಕರಾವಳಿಯಲ್ಲಿ ಅವನು ತನ್ನನ್ನ ತಾನು ಬಿಂಬಿಸಿಕೊಂಡ. ಅದೇ ಕಾರಣಕ್ಕೆ ಆತನಿಗೆ ರೌಡಿ ಪಟ್ಟ ಬಂತು. ಈ ನೆಮ್ಮದಿ ಹಾಳಾಗ್ಲಿಕ್ಕೆ ಅತ್ಯಂತ ಮುಖ್ಯವಾದ ಕಾರಣ ಅಂತಂದ್ರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಅತ್ಯಂತ ದುರ್ಬಲ ಗೃಹ ಮಂತ್ರಿಗಳ ಕಾರಣ ಅಂತ ಹೇಳಬೇಕಾಗತ್ತೆ. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಮಂಗಳೂರಿನ ಅಂದ್ರೆ ಕರಾವಳಿ ಭಾಗದಲ್ಲಿ ನಿನ್ನೆ ನಡೆದಂತಹ ಭೀಕರ ಹತ್ಯೆ, ಅದು ಕೊಲೆಯೋ ಅಥವಾ ಹತ್ಯೆಯೋ ಅಥವಾ ಅಲ್ಲಿ ನಡೀತಾ ಇರುವಂತಹ ಒಂದು ಹೆಣಕ್ಕೆ ಮತ್ತೊಂದು ಬೀದಿ ಹೆಣದ ಒಂದು ಸಂಚು ಏನಿರಬಹುದು? ಇದಕ್ಕೆ ಆ ಕರಾವಳಿ ಭಾಗದಲ್ಲಿ ಬೆಳೀತಾ ಇರುವಂತಹ ಹಿಂದುತ್ವದ ಸದ್ವಿಚಾರವ ಅಥವಾ ಕೋಮು ಮತಾಂಧತೆಯ ಉದ್ವಿಗ್ನ ವಾತಾವರಣವ ಏನಿರಬಹುದು? ಅದಕ್ಕೆ ಮುಂಚೆ ಈ ಹಿಂದೂ ವಿಚಾರಧಾರೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಒಮ್ಮೆ ನಾವು ನೆನಪು ಮಾಡ್ಕೊಳ್ಳೋಣ. ಕರ್ನಾಟಕದಲ್ಲಿ ಈ ಹಿಂದೂ ವಿಚಾರಧಾರೆಯಿಂದ ಯಾವ ಒಂದು ಸಂಘ ಪರಿವಾರದವರಿದಾರಲ್ಲ, ಅವರು ಅಲ್ಲಲ್ಲೇ ಬಂದು ದ್ವೇಷ ಭಾಷಣ ಮಾಡುವ ಮೂಲಕ ಮತಾಂಧತೆಯನ್ನ ಅಂದ್ರೆ ಕೋಮು ಗಲಭೆಯನ್ನ ಹೆಚ್ಚಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಿಮಗೆ ಹೇಳಬೇಕು ಅಂದ್ರೆ, ಯಾವ ಜೈ ಶ್ರೀರಾಮ್ ಹೇಳ್ತಾರೋ ಆ ಜೈ ಶ್ರೀರಾಮ್ ರಾಮ ಇದ್ದಂತ ಸೌಮ್ಯ ರಾಮನನ್ನ ನಾವು ನೋಡ್ತಾ ಇದ್ವಿ. ಹಾಗೆ ಸೌಮ್ಯ ಹನುಮಂತ, ವಾತಾತ್ಮಜಂ ವಾನರಯುಕ್ತ ಮುಖ್ಯಂ ಅಂದ್ರೆ ಮಾತಿನ ಮೂಲಕ ಎಂಥವರನ್ನು ಗೆಲ್ಲುವಂತಹ ಆ ಹನುಮಂತನ ವಿಚಾರಗಳನ್ನ, ಅವನ ಮುಖಭಾವವನ್ನು ನೋಡ್ತಾ ಇದ್ವಿ. ಇವತ್ತು ವ್ಯಗ್ರ ಮತ್ತೆ ಉಗ್ರವಾದಂತಹ ಹನುಮಂತನ ಚಿತ್ರವನ್ನ ನೋಡ್ತಾ ಇದ್ವಿ. ಇಂತಹ ವಿಚಾರ ಇಟ್ಕೊಂಡು ಇವತ್ತು ಅಲ್ಲಲ್ಲೇ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಅಂಥವರನ್ನ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ, ಅವನ್ಯಾರೋ ಕೆರೆಹಳ್ಳಿ ಅಂತೆ, ಮತ್ತೊಬ್ಬ ಇನ್ಯಾರೋ ಚಕ್ರವರ್ತಿ, ಇವರನ್ನೆಲ್ಲ ಕೇಸ್ ಮಾಡಿ ಆ ಕೇಸ್ಗಳು ದೌರ್ಬಲ್ಯ ಇರುವಂತೆ ಮಾಡಿ ಅವರನ್ನ ಬಿಟ್ಟು ಹಾಕ್ತಾ ಇದ್ದಾರೆ. ಇದು ಎಲ್ಲ ಸಂಘ ಪರಿವಾರದವರ ದ್ವೇಷ ಭಾಷಣಕ್ಕೆ ಒಂದು ಕಡೆ ಪ್ರಚೋದನೆ ಕೊಟ್ರೆ, ಮತ್ತೊಂದು ಕಡೆ ಇವರಿಗೆ ಸರಿಸಾಟಿ ಅಥವಾ ನಿಮಗೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿರುವಂತಹ ಇವತ್ತಿನ ಶಾಂತಿದೂತರು ಅಂದ್ರೆ ಮುಸ್ಲಿಮರಲ್ಲೂ ಒಂದಷ್ಟು ಜನ ನಾವೇನು ನಿಮಗೆ ಕಡಿಮೆ ಇಲ್ಲ ಸೇರಿಗೆ ಸಭಾ ಸೇರುವಂತ ಹೊರಟಿರುವಂತಹ ಘಟನೆಗಳಿಂದಾಗಿ ನಿನ್ನೆ ಸುಭಾಷ್ ಶೆಟ್ಟಿಯವರ ಕೊಲೆ ಆಯ್ತಾ, ಅವರನ್ನ ಬೀದಿಯಲ್ಲಿ 5-6 ಜನ ಒಟ್ಟಿಗೆ ಸೇರಿ ಕತ್ತರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಹಿಂದುತ್ವದ ಜಿಲ್ಲೆ ಕರಾವಳಿ ಅಂದ್ರೆ ಹಿಂದುತ್ವದ ಜಿಲ್ಲೆ, ಅಲ್ಲಿ ಉಳಿದಂಥವ್ರು ಏನು ಮಾಡ್ತಾ ಇದ್ದರು? ಬೀದಿಯಲ್ಲಿ ಹತ್ಯೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾಕೆ ಆ ಪರಿಸ್ಥಿತಿಗೆ ಬಂದ? ಆತನನ್ನ ಟಾರ್ಗೆಟ್ ಮಾಡಿ ಯಾರೋ ಕತ್ತರಿಸಿದ್ರಲ್ಲ, ಅದಕ್ಕೆ ಕಾರಣ ಏನಿರ್ಬೋದು ಅನ್ನೋಂಥದ್ದನ್ನು ನೋಡಿದಾಗ ಇವತ್ತು ಯಾರೋ ಬಡವರ ವ್ಯಕ್ತಿಗಳನ್ನ ಅವರಿಗೆ ಹಿಂದೂ ವಿಚಾರದ ಒಂದು ಮತ್ತೇರಿಸಿದ ಕಾರಣಕ್ಕಾಗಿ ಅವನು ಹಿಂದುತ್ವದ ಬ್ರ್ಯಾಂಡ್ ನಲ್ಲಿ ಇಡೀ ಕರಾವಳಿಯಲ್ಲಿ ಅವನು ತನ್ನನ್ನ ತಾನು ಬಿಂಬಿಸಿಕೊಂಡ. ಅದೇ ಕಾರಣಕ್ಕೆ ಆತನಿಗೆ ರೌಡಿ ಪಟ್ಟ ಬಂತು. ಅದೇ ರೀತಿಯಲ್ಲಿ ಸೇರಿಗೆ ಸಭಾ ಸೇರು ಅನ್ನೋ ರೀತಿಯಲ್ಲಿ ಯಾವ ಒಂದು ಶಾಂತಿದೂತರು ಮುಸಲ್ಮಾನರ ಕೆಲವಷ್ಟು ಯುವಕರು ಅವರು ಕೂಡ ಸಿಡಿದೆದ್ದು ನಿಂತರು. ಅವರನ್ನ ಇದೇ ಹಿಂದುತ್ವವಾದಿಗಳು ಅವರನ್ನ ಕರೆದ್ರು, ಅವರನ್ನ ಜಿಹಾದಿಗಳು ಅಂತ ಕರೆದ್ರು. ಒಟ್ಟಾರೆ ಜಿಹಾದಿಗಳು, ಮತ್ತೊಂದು ಕಡೆ ಹಿಂದುತ್ವದ ಮತಾಂಧತೆಯ ವ್ಯಕ್ತಿಗಳು, ಇವರಿಬ್ಬರ ಕಾರಣದಿಂದಾಗಿ ಇವತ್ತು ಕರಾವಳಿಯಲ್ಲಿ ಕೋಮು ಗಲಭೆ ಅಥವಾ ಅಲ್ಲಿನ ಜನರ ನೆಮ್ಮದಿ ಹಾಳಾಗಿದೆ. ಈ ನೆಮ್ಮದಿ ಹಾಳಾಗ್ಲಿಕ್ಕೆ ಅತ್ಯಂತ ಮುಖ್ಯವಾದ ಕಾರಣ ಅಂತಂದ್ರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಅತ್ಯಂತ ದುರ್ಬಲ ಗೃಹ ಮಂತ್ರಿಗಳ ಕಾರಣ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಅಲ್ಲಲ್ಲೇ ಘಟನೆಗಳು ಘಟಿಸ್ತಾನೆ ಇದ್ದಾವೆ. ಈ ಘಟನೆ ಘಟಿಸುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ತಗೋಬೇಕಾಗಿತ್ತಲ್ಲ. ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಈಗ ಘಟನೆ ಘಟಿಸಿದ ನಂತರ ಅಂದ್ರೆ ಸುಭಾಷ್ ಶೆಟ್ಟಿಯವರ ಭೀಕರ ಹತ್ಯೆ ಆದ ನಂತರ ನಿನ್ನೆ ದಿವಸ
ಮತ್ತೊಬ್ಬ ಮುಸಲ್ಮಾನರನ್ನ ಅಂದ್ರೆ ಒಂದು ಹೆಣಕ್ಕೆ ಮತ್ತೊಂದು ಹೆಣವನ್ನ ಉರುಳಿಸುವಂತ ಒಂದು ಕ್ರಿಯೆ ನಡೀತಲ್ಲ, ಅವರ ಹಿಂಬಾಲಕರು ಯಾರು ಅಂತ ಎಲ್ಲರಿಗೂ ಗೊತ್ತಿರುತ್ತಲ್ವಾ? CID ಕೆಲಸ ಮಾಡ್ತಾ ಇಲ್ವಾ? ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇಲ್ವಾ? ಪೊಲೀಸ್ ಇಲಾಖೆ ಸಕ್ರಿಯವಾಗಿಲ್ವಾ? ದೇಶದಲ್ಲಿ ಅತ್ಯಂತ ಉತ್ತಮ ಪೊಲೀಸ್ ವ್ಯವಸ್ಥೆಯಲ್ಲಿ ಕರ್ನಾಟಕ ಒಂದು. ಇಂತಹ ಪೊಲೀಸ್ ವ್ಯವಸ್ಥೆಯನ್ನ ಕೊಳಕು ರಾಜಕೀಯಕ್ಕೆ ಅಥವಾ ಒಳ ಒಪ್ಪಂದದ ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಅವರನ್ನ ದುರ್ಬಲಗೊಳಿಸ್ತಾ ಅವರಿಗೆ ಕೆಟ್ಟ ಹೆಸರನ್ನ ತರಿಸ್ತಾ ಇದ್ದೀರಲ್ಲ. ರಾಜ್ಯದಲ್ಲಿ ಮತಾಂಧತೆ ಅಥವಾ ಕೋಮು ಗಲಭೆಗಳಿಗೆ ಕಾರಣ ಅಂತ ಹೇಳಿದ್ರೆ ಎಲ್ಲೋ ಪೊಲೀಸಿನ ಒಂದು ಭದ್ರತೆಯ ದೌರ್ಬಲ್ಯ ಅನ್ನೋ ರೀತಿಯಲ್ಲಿ ತಂದಿಡ್ತಾ ಇದ್ದಾರಲ್ಲ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಬೇಕಾಗಿತ್ತು. ಇಷ್ಟೆಲ್ಲದರ ನಡುವೆ ಇಬ್ಬರಿಗೆ ಚಾಕು ಹಾಕಿದಾರಲ್ಲ, ಆ ಚಾಕು ಹಾಕೋದಕ್ಕೆ 2 ದಿನದ ನಂತರ ಅವಕಾಶ ಕೊಟ್ರಲ್ಲ. ಇದು ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯ. ಹೇಗೆ ನಾವು ಕಾಶ್ಮೀರದಲ್ಲಿ ನಡೆದಂತಹ ಪಹಲ್ಗಾವ್ನಲ್ಲಿ ನಡೆದಂತಹ ಆ ಒಂದು ಭಯೋತ್ಪಾದಕ ದಾಳಿಗೆ ಮೋದಿ ಸರ್ಕಾರ ನೇರ ಹೊಣೆಗಾರಿಕೆ ಅಂತ ಹೇಳಿದ್ವಲ್ಲ, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಈ ಹತ್ಯೆ ಇರಬಹುದು, ಹತ್ಯೆ ನಂತರ ನಡೆದಂತಹ 2 ಸ್ಟ್ಯಾಬಿಂಗ್ ಇರ್ಬೋದು, ಅವೆರಡಕ್ಕೂ ಕರ್ನಾಟಕ ಗೃಹ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಅಂತ ನಾನು ನೇರವಾಗಿ ಆರೋಪ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ ಯಾವೊಂದು ಸುಹಾಸ್ ಶೆಟ್ಟಿ ಯಾವುದೋ ರೌಡಿ ಅಥವಾ ಅಶ್ರಫ್ ಕೊಲೆಯ ಹಿನ್ನೆಲೆಯಿಂದ ಜೈಲಿಗೆ ಹೋಗಿದ್ದ, ಜೈಲಿನಿಂದ ಹೊರಗಡೆ ಬಂದ ನಂತರ ಅವನು ನಿನ್ನೆ ಆ ಹತ್ಯೆ ಆಗುವವರೆಗೆ ಅವನಿಗೆ ಬೆದರಿಕೆ ಇತ್ತು, ಅವನನ್ನ ಹತ್ಯೆ ಮಾಡುವ ಸಂಚಿತ್ತು ಅಂತ ಹೇಳಿ ಮೊನ್ನೆಯಿಂದ ಕೆಲವು ₹2 ಗಿರಾಕಿಗಳು ವೈರಲ್ ಮಾಡ್ತಿದಾರಲ್ಲ, ವಿಚಾರವನ್ನ ಸುದ್ದಿ ಮಾಡ್ತಿದಾರಲ್ಲ. ಹಾಗಿದ್ರೆ ಈ 2-3 ತಿಂಗಳ ಹಿಂದೆಯಿಂದ ಆ ವಿಚಾರವನ್ನ ಪೊಲೀಸರಿಗೆ ಯಾಕೆ ಕೊಡಲಿಲ್ಲ? ಅವರ ಹಿಂದೆ ಜೊತೆಯಲ್ಲಿರುವಂತಹ ಈ ವ್ಯಕ್ತಿಗಳು ಯಾರು ಅನ್ನುವಂಥದ್ದನ್ನ ಕೊಡಬಹುದಿತ್ತಲ್ವಾ? ಅವರ ಮೇಲೆ ರೌಡಿ ಶೀಟರ್ ತೆಗೆದು ಒಳಗಡೆ ತಳ್ಳಬಹುದಿತ್ತಲ್ಲ. ಇದೆಲ್ಲವನ್ನ ಮಾಡಿದ್ದರೆ ನಿನ್ನೆ ಆ ಭೀಕರ ಹತ್ಯೆ ಆಗುವಂಥದ್ದು ತಪ್ತಾ ಇತ್ತಲ್ಲ. ಈ ಸಂದರ್ಭದಲ್ಲಿ ಸ್ನೇಹಿತರೆ ಗಮನಿಸಬೇಕಾಗಿರುವಂಥದ್ದು, ಅದು ಹಿಂದೂ ಹುಡುಗ ಸಾಯ್ಲಿ ಅಥವಾ ಮುಸಲ್ಮಾನ ಹುಡುಗ ಸಾಯ್ಲಿ, ಯಾರ್ದೋ ತೀಟೆಗೋಸ್ಕರ ಬೀದಿ ಹೆಣ ಆಗ್ತಾ ಇರುವಂಥದ್ದು ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳಲ್ಲ, ಮೇಲ್ವರ್ಗದವರ ಮಕ್ಕಳಲ್ಲ. ಪಾಪ ಬೀದಿ ಹೆಣ ಆದಮೇಲೆ ಅವರಪ್ಪ ಅಮ್ಮದಿರು ಇಡೀ ಜೀವನ ನರಳಿ ಸಾಯ್ತಾರಲ್ಲ. ಇವರು 4 ದಿನ ಓಡಾಡ್ತಾರೆ, ಆಮೇಲೆ ಇವರನ್ನ ಮರ್ತು ಬಿಡ್ತಾರೆ. ಇಲ್ಲಿಯವರೆಗೆ ಆಗಿರುವಂತಹ ಎಲ್ಲ ಕೊಲೆಗಳನ್ನ ಗಮನಿಸಿದಾಗ ನಿತ್ಯ ಪತ್ರಿಕೆಗಳಲ್ಲಿ ಈ ವಿಚಾರ ಬರ್ತಾ ಇದೆ. ಇಂತಹ ಒಂದು ಭೀಕರ ಹತ್ಯೆಗಳ ಒಂದು ಹೆಣದ ರಾಜಕೀಯವನ್ನ ಮಾಡಿಕೊಳ್ಳುವಂತಹ ಬಿಜೆಪಿ ಸರ್ಕಾರ ಇರಬಹುದು, ಅಥವಾ ಎಲ್ಲೋ ಒಂದ್ ಕಡೆ ತುಷ್ಟೀಕರಣವನ್ನ ಮಾಡುತ್ತಾ ಮುಸಲ್ಮಾನರನ್ನ ಬೆಂಬಲಿಸಿದಂತೆ ಅದರ ಲಾಭವನ್ನ ಪಡಿತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಗಳ ನೀಚತನಕ್ಕೆ ಇವತ್ತು ಬಡವರ, ಅದು ಹಿಂದೂ ಮುಸ್ಲಿಮರ ಹತ್ಯೆ ಆಗ್ತಾ ಇದೆ. ಇದನ್ನ ಈ ನಾಡಿನ ಜನತೆ ಜಾಗೃತರಾಗಿ ಅರ್ಥಕೊಳ್ಳಬೇಕಾಗಿದೆ. ಇದ್ರೆ ನಿಮ್ಮೆಲ್ಲರ ಭವಿಷ್ಯ ಮತ್ತಷ್ಟು ಹಾಳಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.